ರಾಜ್ಯದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ನಾನು ಸಹ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ನಲ್ಲಿ ಹೋಗಿ ಪ್ರತಿಭಟನೆಯಲ್ಲಿದ್ದಂತ ರೈತರ ಜೊತೆಲಿ ಅಹೋರಾತ್ರಿ ಧರಣಿ ನಾನು ಕೂಡ ಭಾಗವಹಿಸಿದ್ದೆ. ನಿಮ್ಗೆಲ್ಲ ತಿಳಿದಿದೆ. ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಎಲ್ಲರನ್ನು ಕರೆದು ಸಭೆಯನ್ನು ಕೂಡ ಮಾಡಿದಾಗಲೂ ಸಹ ಇನ್ನೂ ಕೂಡ ವಾತಾವರಣ ತಿಳಿ ಆಗ್ತಾ ಇಲ್ಲ. ಬೀದರ್ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನೇ ದಿನೇ ಇವತ್ತು ಕಾವೇರ್ತಾ ಇದೆ. ನಾನು ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಪಡಿಸ್ತೇನೆ, ನಿಮ್ಮ ಒಳ ಜಗಳವನ್ನ ಬದಿಗಿಟ್ಟು ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಿಮ್ಮ ಉಸ್ತುವಾರಿ ಸಚಿವರನ್ನು ದಯವಿಟ್ಟು ಅಲ್ಲಿ ಕಳಿಸ್ಕೊಡಿ. ರಾಜ್ಯದಲ್ಲಿ ನೆರೆ ಇದ್ದಂತ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮಲ್ಕೊಂಡಿದ್ರು. ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಚಕಾರವನ್ನ ಎತ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಕೂಡ ಆರಂಭ ಆಗಿಲ್ಲ. ರೈತರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಹಾಗಾಗಿ ಉದಾಸೀನ ತೋರದೇನೆ, ರೈತರ ಜೊತೆ ಚೆಲ್ಲಾಟ ಆಡ್ದೇನೆ, ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ದೇನೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ನೋಡಿ, ಬೆಳೆ ಪರಿಹಾರದ ಬಗ್ಗೆ ಮಾನ್ಯ ಕಂದಾಯ ಸಚಿವರು 35 ದಿನದ ಹಿಂದೆ ಹೇಳಿದ್ರು, ಮುಂದಿನ 30 ದಿನದಲ್ಲಿ ಬೆಳೆ ಪರಿಹಾರವನ್ನ ನೀಡ್ತೇವೆ ಅನ್ನುವ ಘೋಷಣೆನ ಮಾನ್ಯ ಕೃಷ್ಣ ಬೈರೇಗೌಡರು ಮಾಡಿದ್ರು. ಆದ್ರೆ ಅವ್ರ ಹೇಳಿಕೆಯನ್ನ ಕೊಟ್ಟು 35 ದಿನಗಳು ಕಳೆದಾಗಲೂ ಸಹ ಕೇವಲ 2 ಜಿಲ್ಲೆಗಳಲ್ಲಿ ಬರ ಪರಿಹಾರವನ್ನ ನೀಡಿದ್ದಾರೆ. ಆದ್ರೆ ಉಳಿದ ಯಾವುದೇ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪರಿಹಾರವನ್ನ ನೀಡಿಲ್ಲ. ಹಾಗಾಗಿ ಈ ಸರ್ಕಾರ ಇವತ್ತು ರೈತರ ವಿಚಾರದಲ್ಲಿ ಏನು ನಿರಾಸಕ್ತಿಯನ್ನು ತಾಳಿದೆ, ಖಂಡಿತ ಒಳ್ಳೇದಲ್ಲ. ನಾನು ಅವತ್ತು ಬೆಳಗಾವಿನಲ್ಲೂ ಕೂಡ ಹೇಳಿದ್ದೇನೆ, ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ, ಯಾವುದೇ ರಾಜ್ಯ ಸರ್ಕಾರ ಎಷ್ಟೇ ಬಲಿಷ್ಠವಾಗಿದ್ರೂ ಸಹ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೆ ಹೋದ್ರೆ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದ್ರೆ, ಇವತ್ತು ರೈತರನ್ನು ಬೀದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದು ಎಷ್ಟು ಯಾವ ವಿಕೋಪಕ್ಕೆ ಹೋಗ್ತದೆ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ಕಾರ ಎಷ್ಟು ಸುಭದ್ರವಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ನಾಳೆ ಎಲ್ಲಿಗೆ ಹೋಗ್ಬಿಡ್ತದೋ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ, ಬೆಳೆ ಪರಿಹಾರ ಇರ್ಬೋದು, ಕಬ್ಬಿನ ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥದ್ದು ಇರ್ಬೋದು, ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡುವಂತ ವಿಚಾರ, ಎಲ್ಲ ಅಂಶಗಳನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಅದು ಯಾವ ಪುಣ್ಯಾತ್ಮರಿ ಸರ್ಕಾರಕ್ಕೆ ಸಲಹೆಗಳನ್ನು ನೀಡ್ತಾ ಇದ್ರು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಪತ್ರಿಕೆಗಳಲ್ಲಿ ನಾನು ನೋಡ್ತಾ ಇದ್ದೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ಕಲ್ಯಾಣದ ನೆಪದಲ್ಲಿ ಪೆಟ್ರೋಲ್ ಮೇಲೆ 1% ಸೆಸ್ ಅನ್ನ ಹಾಕಬೇಕು ಅನ್ನುವ ಚಿಂತನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಯಾರೋ ಮೂರ್ಖರು ಸಲಹೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಳೆದ 2 ವರ್ಷಗಳಿಂದ ಸತತ ಬೆಲೆ ಏರಿಕೆ, ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಗಳನ್ನ ಮಾಡಿರುವಂತದ್ದು, ಪೆಟ್ರೋಲ್ ಡೀಸೆಲ್ ಮೇಲೆ 3 ಬಾರಿ ಸೆಸ್ ಅನ್ನ ಜಾಸ್ತಿ ಮಾಡಿರುವಂತದ್ದು. ಈಗ ಮತ್ತೊಮ್ಮೆ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ
ಎಲ್ಲೋ ತಮ್ಮ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆನೆ. ಇದರಿಂದ ಒಂದು ಷಡ್ಯಂತ್ರವೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಭಾಸ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇವ್ರ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆಗಳ ಗುಂಡಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಮತ್ತೆ ಅಲ್ಲಿ ಸಂಘ ಸಂಸ್ಥೆಗಳ ಹೋರಾಟದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ 3,000 ಕೋಟಿನ ಕೊಟ್ಟಿದ್ದಾರಂತೆ. ಆದ್ರೆ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರು ಸಹ, ಯಾವುದೇ ತಾಲೂಕಿಗೆ ಹೋದ್ರು ಸಹ ರಸ್ತೆಗಳಿಗೆ ಗುಂಡಿ ಮುಚ್ಚಾಕಕ್ಕೆ ಒಂದು ನಯಾ ಪೈಸವನ್ನು ಕೂಡ ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಎಲ್ಲಾ ವಿಚಾರಗಳು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಬಡದಾಟ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತು ಅದನ್ನ ಬದಿಗಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ ಒಂದು ಕಿಂಚಿತ್ತಾದ್ರೂ ಕಾಳಜಿ ಇದ್ದಿದ್ದೆ ಆದ್ರೆ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅವರು ಬರ್ಬೋದಿತ್ತಲ್ಲ ಶೋ ಕೊಡೋದಕ್ಕೆ. ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕರೆದಂತ ಸಭೆನೂ ಕೂಡ ಏನ್ರಿ ವಿಜೇಂದ್ರ ಅವನಿಗೇನ್ರಿ ಸಂಬಂಧ, ಅವನ ಯಾಕ್ರಿ ಹೋಗ್ಬೇಕಾಗಿತ್ತು ಬೆಳಗಾವಿಗೆ, ಅವ್ರ ಯಾಕಲ್ಲಿ ಮಲ್ಕೋಬೇಕಿತ್ತು ರೈತರೊಟ್ಟಿಗೆ, ಅಲ್ಲೇ ಯಾಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೇಳಿ ಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ನನ್ನ ಟೀಕೆ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಇದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ನಮ್ದು ಕರ್ತವ್ಯ ಇದೆ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡುವಂತ ರೈತನ ಸಮಸ್ಯೆಗೆ ಸ್ಪಂದನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೆ ಅಷ್ಟೇ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನ ನಿಭಾಯಿಸುವಂತ ಪ್ರಯತ್ನ ಮಾಡಿದ್ದೇನೆ. ಅಲ್ಲೇನ್ ಮೋಜು ಮಾಡೋದಕ್ಕೆ ಹೋಗಿರ್ಲಿಲ್ಲ. ಏನ್ ದಾಳಿ ಆಗಿತ್ತು? 4-5 ದಿನಗಳಿಂದ ಅಲ್ಲಿ ಗುರ್ಲಾಪುರ ಕ್ರಾಸ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಒಬ್ಬ ಉಸ್ತುವಾರಿ ಸಚಿವ ಅಲ್ಲಿ ಹೋಗೋದಿಲ್ಲ, ಸಕ್ಕರೆ ಖಾತೆ ಸಚಿವರಲ್ಲಿ ಹೋಗೋದಿಲ್ಲ. ಯಾವಾಗ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡುತ್ತೋ ಆಗ ನಾವು ಭಾರತೀಯ ಜನತಾ ಪಾರ್ಟಿನ ಎಲ್ಲರೂ ಹೋಗಿರ್ತಕ್ಕಂಥದ್ದು. ಏನ್ 2ನೇ ದಿನ 3ನೇ ದಿನಕ್ಕೆ ನಾವೇನು ಹೋಗಿಲ್ಲ. ಸಚಿವರು ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ನಾವು ಕೂಡ ಕಾದ್ ನೋಡಿದ್ದೇವೆ. ನಾವು ಬೇಡ ಅಂತ ಹೇಳಿದ್ವಾ? ಸರ್ಕಾರದ ಸಚಿವರಲ್ಲಿ ಹೋಗ್ಬಾರ್ದು ನಾವ್ ಹೇಳಿದ್ವಿ. ಹಾಗಾದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ಬಿಟ್ಟು ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಒಂದು ಮಾರ್ಗವನ್ನ ಕಂಡುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಸ್ವಾಮಿ, ನಿಮ್ ಸರ್ಕಾರ ಬಂದು 2.5 ವರ್ಷಗಳು ಆಗಿದ್ದಾವೆ. ರೈತರು ಪರಿಹಾರ ಬರ ಬಂದಾಗಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನೆರೆ ಬಂದಾಗಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಈಗ ಕಬ್ಬಿನ ಸಮಸ್ಯೆ, ಬೆಳೆಗಾರ ಸಮಸ್ಯೆ ಬಂದಾಗ ಕೂಡ ಇದೇ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಮತ್ತೇನ್ ಸುಮ್ನೆ ಜನ ನಿಮ್ಗೆ ಆಶೀರ್ವಾದ ಸರ್ಕಾರ ತಂದಿರೋದಾಗಾದ್ರೆ 136, 138 ಶಾಸಕರೊಂದಿಗೆ ಇವತ್ತು ಸರ್ಕಾರ ಸ್ಪಷ್ಟ ಬಹುಮತದಿಂದ ಇವತ್ತೇನು ಆಡಳಿತ ನಡೆಸ್ತಾ ಇದ್ದೀರಿ. ಏನಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ? ಹಾಗಾದ್ರೆ ಏನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು? ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೇ ಆ ವಿಚಾರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ದಿನ ಬಂದಿರತಕ್ಕಂಥ ಹೇಳಿಕೆ ಏನಂತ ಹೇಳಿದ್ರೆ CLP ಅಂತ ತೀರ್ಮಾನ ಮಾಡ್ತದೆ, ಅದರಂತೆ ಆಗ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಬೆಂಬಲಿಗರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ರಾಜ್ಯದಲ್ಲಿರುವ ಬಡವರ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನ ಮುಖ್ಯಮಂತ್ರಿಗಳಿಗೂ ಇಲ್ಲ, ಸಚಿವ ಸಂಪುಟ ಸದಸ್ಯರಿಗೂ ಇಲ್ಲ. ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಇಷ್ಟೆಲ್ಲ ಪುಕ್ಷಟೆ ಮಾತಾಡ್ತಾರಲ್ಲ ಇವರು ರಾಜ್ಯ ಸರ್ಕಾರ. ಇವತ್ತು ನೆರೆ ಬಂದಂತ ಸಂದರ್ಭದಲ್ಲಿ ಗುಲ್ಬರ್ಗ, ಬೀದರ್, ರಾಯಚೂರು ಯಾವ ಸಚಿವರು ಹೋಗಿ ಕೂತಿದ್ರಲ್ಲಿ? ಕಂದಾಯ ಸಚಿವರು ಹೋಗಿದ್ರ, ಕೃಷಿ ಸಚಿವರು ಹೋಗಿದ್ರ, ಉಸ್ತುವಾರಿ ಸಚಿವರು ಹೋಗಿದ್ರ? ಇಡೀ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ. ರಾಜ್ಯ ಸರ್ಕಾರ ಅಂದ್ರೆ ಬೆಂಗಳೂರಿಗೆ ಸೀಮಿತ ಆಗಿದೆ. ಇದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ಸ್ಗಳು ಏನು ತಿಳಿಸಿದ್ದಾರೆ, ಅವೆಲ್ಲವೂ ಕೂಡ ನಿಜ ಆಗ್ತದೆ. ಬಿಹಾರ್ನಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಸ್ತಿತ್ವ ಬರ್ತದೆ ಬಿಹಾರ್ನಲ್ಲಿ. ಥ್ಯಾಂಕ್ ಯು, ಧನ್ಯವಾದ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.